ಯಾವುದು ಈಗ ಕೇಂದ್ರದ ಇವರು ಹೇಳಿದ್ರಲ್ಲ ಮಂತ್ರಿಗಳು ಧರ್ಮೇಂದ್ರ ಪ್ರಧಾನ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ನಿಮ್ಮ ಹೋರಾಟ ಮುಂದೆ ಯಾವ ತರ ಇರುತ್ತೆ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಮತ್ತು ಕರ್ನಾಟಕದಲ್ಲಿ JCP ಸದ್ದು ನಿಲ್ಲಬೇಕು. ಯಾರ್ಯಾರನ್ನೀಗ ಫುಟ್ಪಾತ್ನ ತೆಗೆದಾಕಿ ಸುಮಾರು ನಷ್ಟ ಫುಟ್ಪಾತ್ ಬಡವರಿಗೆ 4,000 ಕೋಟಿ ನಷ್ಟ ಆಗಿದೆ. ಈ ಹಣವನ್ನು ಕೊಡು. ನೀವು ನಷ್ಟ ಆಗಿದೆ ಅಂತ ಹೇಳ್ತಾ ಇದ್ರಾ? ಕೃಷ್ಣ ಬೈರೇಗೌಡ ಹೇಳ್ತಾ ಇದ್ದಾರೆ ಒಂದು ವರ್ಷಕ್ಕೆ 1000 ಜನ ಸಾಯ್ತಿದ್ದಾರೆ ಫುಟ್ಪಾತ್ ಇಂದ. ಕಾರಣಕರ್ತರು ಯಾರು ಅಂತಾರೆ? ಫುಟ್ಪಾತ್ ಇಂದ ವರ್ಷಕ್ಕೆ 1000 ಜನ ಸಾಯ್ತಾ ಇದ್ದಾರೆ. ಫುಟ್ಪಾತ್ ಇಂದ 1000 ಜನ ಯಾರು ಅಂತಾರೆ? ಸಾಯ್ತಾ ಇದ್ದಾರಾ? ಎಲ್ಲಿ? ಮಂತ್ರಿ ಹೇಳ್ತಾ ಇದ್ದಾರೆ ಸಾಯ್ತಾ ಇದ್ದಾರೆ. ಯಾವ ಊರ್ಲಿ? ಬೆಂಗಳೂರಲ್ಲಿ. ಯಾರು ಹೇಳಿದವರು? ಕೃಷ್ಣ ಬೈರೇಗೌಡರು. ಎಷ್ಟು ಜನ? 1000 1000 ಸಾಯ್ತಾರೆ ಒಂದು ವರ್ಷ. ಹೋಗ್ಲಿ, ಒಂದು ಫುಟ್ಪಾತ್ಲಿ 5 ಜನ ಸತ್ತಿರ ತೋರಿಸ್ಲಿ. ಕೃಷ್ಣ ಬೈರೇಗೌಡ ಅವೆಲ್ಲ ಮಾತಾಡಬಾರ್ದು. ಅವ್ರ ಅಪ್ಪ ದೊಡ್ಡ ಮನುಷ್ಯ, ಇವನು ಆ ಥರ ಮಾತಾಡಬಾರ್ದು. ಎಲ್ರಿ ಸತ್ತಿದ್ದಾರೆ? ಎಲ್ಲಿ ಸತ್ತಿದ್ದಾರೆ? ರಿಪೋರ್ಟ್ ಇದೆಯಲ್ಲ ಸರ್ಕಾರದ ಹತ್ರ. ನನಗಿಂತ ಈ ರಾಜ್ಯದಲ್ಲಿ ತಿಳುವಳಿಕೆ ಇರ್ತಕ್ಕಂಥವ್ನು ಯಾವನ್ರಿದ್ದಾನೆ? ಇಲ್ಲ. ಮತ್ತೆ ಸತ್ತಿದ್ದಾನೆ ಅಂದರೆ ನಾವು ಮೈಸೂರು ಬ್ಯಾಂಕ್ನಲ್ಲಿ ದಿನ ಅಲ್ಲೇ ಕಾರ್ ಇರುತ್ತೆ, ದಿನ ರಾಜ್ಯೋತ್ಸವ ಮಾಡ್ತೀವಿ, ದಿನ ಚಳುವಳಿ ಮಾಡ್ತಾರೆ. ಚಳುವಳಿಯವರು ಎಡ್ರು ಬಿದ್ದಿಲ್ಲ, ಸತ್ತಿರೋದಲ್ಲಿ ನಾವು ನೋಡಲಿಲ್ಲ. ಅದೆಲ್ಲ ತೋರಿಸ್ಲಿ. ಆಯಿತು, ಬರೀ ಒಬ್ಬ ಸತ್ತದ್ದಕ್ಕೆ ಪಾಪ ಅವ್ರಿಗೆ ಈಗ ನೀವು 16 ಜನ ಸತ್ರಲ್ಲ. ಕ್ರಿಕೆಟ್ 16 ಜನ ಏನಾಯ್ತು? ದುಡ್ಡು ಕೊಟ್ರಾ? ನಿಮ್ಮಲ್ಲಿ ಯಾರ ಮಂತ್ರಿಗಳು ರಾಜೀನಾಮೆ ಕೊಟ್ರಾ? ಅದು ಕೇಳಬೇಡ. ಕೃಷ್ಣ ಬೈರೇಗೌಡ 16 ಜನ ಸತ್ತಿದ್ದಾರೆ. ಅವ್ರ ಬಗ್ಗೆ ಕೃಷ್ಣ ಬೈರೇಗೌಡ ಏನಪ್ಪ ನಿಂದು? ಇವೆಲ್ಲ ಮಾತಾಡೋದು ಬೇಡ. ಇಡೀ ಸರ್ಕಾರ ರಾಜೀನಾಮೆ ಕೊಡಬೇಕಾಗುತ್ತೆ. ಕನಿಷ್ಠ ಆ ಕ್ರಿಕೆಟ್ ಸತ್ತದ್ದಕ್ಕೆ ನಿಮ್ಗೆ ಹೇಳೋದಾದರೆ DK ಶಿವಕುಮಾರಿಂದ ಹಿಡಿದು ಸುಮಾರು 5-6 ಜನ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗಿತ್ತು. ಭಾಳ ಬುದ್ಧಿವಂತಿಕೆಯಿಂದ ಸತ್ತವ್ರು ಸತ್ತರು ಅಂತೇಳಿ ಇದ್ದಾರೆ. ಕೃಷ್ಣ ಬೈರೇಗೌಡ್ರೆ, ಆ ಸತ್ತಿರೋರ ಬಗ್ಗೆ ಏನು ಹೇಳ್ತೀರಿ?